ಪರಿಸ್ಥಿತಿ. ಇನ್ನು ಬಳ್ಳಾರಿಯಲ್ಲಿ ಶಾಸಕ ನಾಗೇಂದ್ರ ಕುದುರೆ ಸವಾರಿ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಹಿಂದೆ ಮಹಿಳೆಯರಲ್ಲಿ ಸಿಲಿಂಡರ್ ಹೊತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಕುದುರೆ ಸವಾರಿ ಮೂಲಕ ಶಾಸಕ ನಾಗೇಂದ್ರ ಕಾಂಗ್ರೆಸ್ನ ಬಾವುಟವನ್ನು ಹೊತ್ಕೊಂಡು ಈಗ ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರಿಗಳನ್ನು ಕೂಗ್ತಾ ತೈಲ ಬೆಲೆ ಏರಿಕೆ ಈ ಕೂಡಲೇ ಕಡಿಮೆ ಆಗಬೇಕು, ಪೆಟ್ರೋಲ್ ರೇಟ್ಗಳು, ಅದೇ ರೀತಿಯಾಗಿ ಡಾಲರ್ ಒಂದು ಮುಂದೆ ರೂಪಾಯಿಯ ಕುಸಿತ ಕೂಡ, ಇದರ ಬಗ್ಗೆ ಕೂಡ ಈಗ ಸಾಕಷ್ಟು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಈ ರೀತಿಯಾಗಿ ಕುದುರೆ ಮೂಲಕ ಕುದುರೆಯನ್ನು ಹತ್ತಿ ಶಾಸಕ ನಾಗೇಂದ್ರ ಈ ರೀತಿಯಾಗಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಬಂದ್ ರಿಯಾಕ್ಷನ್ ಇದೆ ನೋಡಿದ್ವಿ. ಅದೇ ರೀತಿಯಾಗಿ ದೇಶದಾದ್ಯಂತ ಕೂಡ ಇವತ್ತು ಭಾರತ್ ಬಂದ್ ಕರೆ ನೀಡಲಾಗಿದೆ. ಮೊದಲನೇದಾಗಿ ವಾಣಿಜ್ಯ ನಗರಿ ಮುಂಬೈನಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿಭಟನೆ ರಿಯಾಕ್ಷನ್ ಇದೆ ನೋಡ್ತಾ ಹೋಗೋಣ. ಪೆಟ್ರೋಲ್ ಡೀಸೆಲ್ ಒಂದು ವಿರೋಧಿಸಿ ಆ ಒಂದು ನೀತಿಯನ್ನು ವಿರೋಧಿಸಿ ಮುಂಬೈ, ಭುವನೇಶ್ವರ್, ಅದೇ ರೀತಿಯಾಗಿ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಲ್ಲಿ ಈ ರೀತಿಯಾದಂತಹ ಒಂದು ರಿಯಾಕ್ಷನ್ ಸಿಗ್ತಾ ಇದೆ. ಮುಂಬೈನಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಇತ್ತ ಭುವನೇಶ್ವರ್ನಲ್ಲೂ ಕೂಡ, ಇನ್ನು ಲಕ್ನೋ ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾಮಾನ್ಯ ಜನರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಈ ಒಂದು ದರ ಏರಿಕೆಯಿಂದ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಬಹುತೇಕ ಕಡೆ ಅಂಗಡಿ ಮುಂಗಟ್ಟುಗಳು, ಮತ್ತೊಂದು ಕಡೆ ಭುವನೇಶ್ವರ್ನಲ್ಲಿ ಒಂದು ರೈಲ್ ರೋಕೋ ಆ ಒಂದು ಚಳವಳಿ ಕೂಡ ಆಗಿದೆ. ಪೊಲೀಸರು ಕೂಡ ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಈಗ ಅಲ್ಲಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಮುಂಬೈ, ಭುವನೇಶ್ವರ್, ಲಕ್ನೋ, ಉತ್ತರ ಪ್ರದೇಶ. ನ್ಯೂಸ್ 18 ಕನ್ನಡದಲ್ಲಿ ನಿಮಗೆ ಕೇವಲ ರಾಜ್ಯದಲ್ಲಿ ಆಗ್ತಿರುವಂತಹ ಒಂದು ಬಂದ್ ಬಗ್ಗೆ ಮಾತ್ರ ಅಲ್ಲ, ದೇಶದಾದ್ಯಂತ ಯಾವ ರೀತಿಯಾಗಿ ಬಂದ್ಗೆ ರಿಯಾಕ್ಷನ್ ಇದೆ ಅದನ್ನು ಕೂಡ ನಾವು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಾಣಿಜ್ಯ ನಗರಿ ಮುಂಬೈ, ಅದೇ ರೀತಿಯಾಗಿ ಒಂದು ಭುವನೇಶ್ವರ್, ಲಕ್ನೋ ಇಲ್ಲಿ ಈ ರೀತಿಯಾಗಿ ಒಂದು ರಿಯಾಕ್ಷನ್ ಸಿಗ್ತಾ ಇದೆ. ಕರೆ ನೀಡಲಾಗಿದೆ, ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ. ಆಸ್ಪತ್ರೆಗಳು ಓಪನ್ ಇದ್ರೂ ಕೂಡ ರೋಗಿಗಳು ಬರಲು ಈಗ ವ್ಯವಸ್ಥೆ ಆಗ್ತಾ ಇಲ್ಲ. ಇದು ದೊಡ್ಡ ಒಂದು ಕಷ್ಟ ಆಗ್ತಿರೋದು. ಈಗ ಆಸ್ಪತ್ರೆಗಳೇನೋ ಓಪನ್ ಇದಾವೆ, ಆದರೆ ಆಸ್ಪತ್ರೆಗೆ ರೀಚ್ ಆಗೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ KSRTC, BMTC ಬಸ್ಗಳಿಲ್ಲ, ಇನ್ನೊಂದು ಕಡೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಬಹಳಷ್ಟು ಕಡೆ ಖಾಸಗಿ ಒಂದು ವಾಹನಗಳು ಕೂಡ ಇಲ್ಲ. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗೋದಕ್ಕೆ ಆಟೋ ಟ್ಯಾಕ್ಸಿ ಸಿಗ್ತಾ ಇಲ್ಲ. ಮಗಳನ್ನ ಟ್ಯೂಮರ್ ಆಪರೇಷನ್ಗೆ ಈಗ ತಂದೆ ಕರೆತಂದಿರುವುದು, ಬಹಳ ಕಷ್ಟಪಟ್ಟು ಅವರು ಅಲ್ಲಿ ಆಸ್ಪತ್ರೆ ರೀಚ್ ಆಗಬೇಕಾಯ್ತು ಅಂತ ಪರಿಸ್ಥಿತಿ. ತೈಲ ಬೆಲೆ ಏರಿಕೆ ವಿರೋಧಿಸಿ ಇವತ್ತು ಭಾರತ್ ಬಂದ್ ಹಿನ್ನೆಲೆ ಆಸ್ಪತ್ರೆಗಳು ಓಪನ್ ಇದ್ರೂ ಸಹ ರೋಗಿಗಳು ಈಗ ಬರೋದಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ. ಆಪರೇಷನ್ಗೆ ಮಗಳನ್ನ ಕರೆತರೋಕೆ ತಂದೆಯೊಬ್ಬರು ಬಹಳಷ್ಟು ಕಷ್ಟಪಡಬೇಕಾಯ್ತು. ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗೋದಕ್ಕೆ ಆಟೋ ಟ್ಯಾಕ್ಸಿ ಸಿಗ್ತಾ ಇಲ್ಲ. ಒಂದು ವೇಳೆ ಆಟೋ ಟ್ಯಾಕ್ಸಿ ಸಿಕ್ಕಿದ್ರೂ ಕೂಡ ಅವರು ಹೇಳಿದಂಥ ರೇಟ್ಗೆ ಅವರು ಒಪ್ಕೊಂಡು ಬರಬೇಕಾಗುತ್ತೆ. ಅದರಲ್ಲೂ ಆಸ್ಪತ್ರೆ ಹೋಗೋದಂತೂ ಬಹಳ ಕ್ರಿಟಿಕಲ್ ಇರುತ್ತೆ. ಒಂದಷ್ಟು ನಿಮಿಷ ಲೇಟ್ ಆದರೂ ಕೂಡ ಪ್ರಾಣಕ್ಕೆ ಹಾನಿಯಾಗುವಂತಹ ಒಂದು ಸಂಭವ ಕೂಡ ಇದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಸದ್ಯದ ಬಂದ್ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಮ್ಮ ಪ್ರತಿನಿಧಿ ಥಾಮಸ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಯಾವ ರೀತಿ ರಿಯಾಲಿಟಿ ಇದೆ ನೋಡ್ಕೊಂಡು ಬರೋಣ. ತೈಲ ಬೆಲೆ ಏರಿಕೆ ಖಂಡಿಸಿ ಇವತ್ತೇನು ಕಾಂಗ್ರೆಸ್ ನೇತೃತ್ವದಲ್ಲಿ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಅದರ ಎಫೆಕ್ಟು ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಸಹಜವಾಗಿ ಆಗ್ತಾ ಇದೆ. ಯಾಕಂದರೆ ಜನರು ತುಂಬ ಡಿಪೆಂಡ್ ಆಗಿರುವಂಥ ಸಾರಿಗೆ ವ್ಯವಸ್ಥೆ ಯಾವಾಗ ಅಲ್ಲಾಡುತ್ತೋ ಉಳಿದಂಥ ಅದಕ್ಕೆ ಹೊಂದ್ಕೊಂಡಿರುವಂಥ ಎಲ್ಲ ಸೇವೆಗಳು ಕೂಡ ಒಂದಷ್ಟು ಅದರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಉಂಟಾಗೇ ಆಗುತ್ತೆ. ಅಂಥದ್ರೊಳಗಡೆ ಆರೋಗ್ಯ ಸೇವೆನೂ ಕೂಡ ಒಂದು. ಆದರೆ ಸದ್ಯದ ಮಟ್ಟಿಗೆ ಅಂಥ ಯಾವುದೇ ರೀತಿಯಂಥ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಯಾಕಂದರೆ ಸದ್ಯದ ಮಟ್ಟಿಗೆ ಈ ಒಂದು ಆಸ್ಪತ್ರೆಯ ಆವರಣದಲ್ಲಿ ನಾವೇ ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿದ್ದೇವೆ. ಈ ಒಂದು ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಈಗ ಬೆಳಗಿನ ಹೊತ್ತು ಯಾವ ರೀತಿಯಂಥ ಒಂದು ಸನ್ನಿವೇಶ ಇರ್ತದೋ ಅದೇ ರೀತಿಯಂಥ ಸನ್ನಿವೇಶ ಇದೆ. ಇನ್ ಪೇಷಂಟ್ ಇರ್ಬೋದು ಅಥವಾ ಔಟ್ ಪೇಷಂಟ್ ಇರ್ಬೋದು, ಎರಡೂ ವ್ಯವಸ್ಥೆಗಳನ್ನು ಕೂಡ ಅದರ ಏನು ಸೇವೆ ಏನಿದೆ ಆ ಒಂದು ಸೇವೆ ಯಥಾಸ್ಥಿತಿಯಲ್ಲಿ ಮುಂದುವರಿತು ಕೂಡ ನೋಡ್ತಾ ಇದ್ದೀವಿ. ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಇಂಥ ಒಂದು ಸಂದರ್ಭದಲ್ಲಿ ಒಟ್ಟಾರೆ ಸಿಚುವೇಶನ್ ಇಂಬ್ಯಾಲೆನ್ಸ್ ಆಗ್ಬೋದು ಅನ್ನೋ ಕಾರಣದಲ್ಲಿ ತುರ್ತು ಸೇವೆಗೆ ಏನು ತಮ್ಮನ್ನ ಸಜ್ಜು ಮಾಡಿಕೊಂಡಿರ್ತಾರೆ. ಅದೇ ರೀತಿಯಲ್ಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಕೂಡ
ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಉಂಟಾಗದಿರುವಂಥ ರೀತಿಯಲ್ಲಿ ಎಲ್ಲದನ್ನು ಕೂಡ ನೋಡ್ತಾ ಇದ್ದಾರೆ. ನಾವು ಆಸ್ಪತ್ರೆಯ ಆವರಣವನ್ನು ಕೂಡ ಆವರಣದ ಒಳಗಡೆನೂ ಕೂಡ ನೋಡ್ತಾ ಇದ್ದೀವಿ. ತುರ್ತು ಚಿಕಿತ್ಸೆ ಮತ್ತು ತೀವ್ರ ಗಾಯ ನಿಗಾ ಕೇಂದ್ರ ಅನ್ನುವಂಥದ್ದು ಏನಿದೆ ಅಲ್ಲೂ ಕೂಡ ವ್ಯವಸ್ಥೆಗಳು ಸಮರ್ಪಕವಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಗಳು ಉಂಟಾಗ್ತಿಲ್ಲ. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗ್ತಾ ಇಲ್ಲ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಆಸ್ಪತ್ರೆಗೆ ಪೇಷಂಟ್ಸ್ಗಳನ್ನ ಅದೇ ರೀತಿ ಅವರ ಸಂಬಂಧಿಗಳನ್ನ ಕರ್ಕೊಂಡು ಬರುವಂಥ ವೆಹಿಕಲ್ಗಳೇನಿದೆ ಅದರಲ್ಲೂ ಪ್ರಮುಖವಾಗಿ ಆಟೋಗಳಿರ್ಬೋದು, ಅದೇ ರೀತಿ ಓಲಾ ಊಬರ್ ಟ್ಯಾಕ್ಸಿಗಳಿರ್ಬೋದು, ಅವು ಕೂಡ ಎಲ್ಲೋ ಒಂದು ಕಡೆ ಇವತ್ತು ಬಂದ್ಗೆ ಕರೆ ಕೊಟ್ಟಿರೋದ್ರಿಂದಾಗಿ ಬಂದ್ನಲ್ಲಿ ಪಾಲ್ಗೊಳ್ತಿರೋದ್ರಿಂದಾಗಿ ಆ ಒಂದು ಸೇವೆ ಎಲ್ಲೋ ಒಂದು ಕಡೆ ತೊಂದರೆ ಉಂಟಾಗ್ತಿರೋದ್ರಿಂದಾಗಿ ಅದಕ್ಕೆ ಹೊಂದ್ಕೊಂಡಿರುವಂಥ ಆರೋಗ್ಯ ಸೇವೆಯ ಮೇಲೂ ಕೂಡ ಒಂದಷ್ಟು ಪರಿಣಾಮ ಉಂಟಾಗ್ತಿರೋದು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಕುಟುಂಬನೂ ಕೂಡ ಕುಳಿತುಕೊಂಡಿದೆ. ಇವತ್ತು ಅವರಿಗೆ ಆಪರೇಷನ್ ಅಂತೆ. ಆಪರೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಪೇಷಂಟ್ ಅನ್ನ ಕರ್ಕೊಂಡ್ಬರೋದಕ್ಕೆ ಆ ತಂದೆ ನಿಜಕ್ಕೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದಾರೆ ಅಂತ ಒಂದು ನೋವನ್ನು ಕೂಡ ತೋಳ್ಕೊಳ್ತಾ ಇದ್ರು. ನೋಡ್ತಾ ಇದೀವಿ ಇಲ್ಲಿ ಪೇಷಂಟ್ ಇವರು ಅವ್ರ ಮಗಳೇನಿದ್ದಾರೆ ಇವತ್ತು ಒಂದು ಚಿಕಿತ್ಸೆಗೆ ಒಳಪಡಬೇಕು. ಅವರಿಗೊಂದು ಟ್ಯೂಮರ್ ಇದೆ, ಒಂದು ಟ್ಯೂಮರ್ ಅನ್ನ ತೆಗೆಸಬೇಕು. ಆ ಕಾರಣದಲ್ಲಿ ಅವ್ರು ಬೆಳ್ಳಂಬೆಳಗ್ಗೆನೆ ಇಲ್ಲಿಗೆ ಬರಬೇಕಿತ್ತು. ಬರುವಂತ ಟೈಮಲ್ಲಿ ಟ್ಯಾಕ್ಸಿಗಳವರು ಒಂದಕ್ಕೆ ದುಪ್ಪಟ್ಟು ಸಿಕ್ಕಾಪಟ್ಟೆ ಹಣವನ್ನ ಕೇಳಿದ್ರು ಅನ್ನೋಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೇ ಇದ್ದಾರೆ, ಅವ್ರ ಹತ್ರ ಮಾತ್ರ ಯಾವ ರೀತಿ ತೊಂದರೆ ಆಯ್ತು ಬೆಳಗ್ಗೆ ನಿಮ್ಮ ಮಗಳನ್ನ ಇಲ್ಲಿ ಕರ್ಕೊಂಡ್ ಬರುವಂತ ಟೈಮಲ್ಲಿ? ಟ್ಯಾಕ್ಸಿ ಅಂತೂ ಆಟೋ ಅಂತೂ ಒಂದು ಸಿಗ್ಲಿಲ್ಲ. ಆಮೇಲೆ ಇವು ಪ್ರಿಪೇರ್ ಇವು ಇದ್ದಾವೆಲ್ಲ ಸರ್, ಅವರು ಬರ್ಲಿಕ್ಕೆ ಕೇಳಿದ್ವಿ, ಯಾರು ಬರ್ಲಿಕ್ಕೆ ತಯಾರಿದ್ದಿದ್ದಿಲ್ಲ. ಲಾಸ್ಟ್ ಒಬ್ಬ ಧೈರ್ಯ ಮಾಡಿ ತಗೊಂಡು ಬಂದ, ಆಯ್ತು ನಡ್ರಿ ಅಂತ. ಏನಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು? ಗಲಾಟೆ ಆಗ್ತೈತೇನೋ, ಕಲ್ಗಿಲ್ ಹೊಡಿತಾರೆ, ಯಾಕೆ ಸ್ವಾಮಿ ಹೋಗ್ಬಿಡಿ ಬರಲ್ಲ. ಈಗ ಯೂಶುವಲಿ ನೀವು ಎಲ್ಲಿಂದ ಬಂದು ಎಲ್ಲಿಂದ ಮಗಳನ್ನ ಕರ್ಕೊಂಡ್ ಅಂದ್ರ ದೊಡ್ಡ ನಮ್ಮದು ಊರು ಗುಲ್ಬರ್ಗ. 8ನೇ ತಾರೀಕು ಬಂದ್ವಿ. ಇಲ್ಲೆಲ್ಲ ನಮ್ಗೆ ಎಲ್ಲ ಕೋಆಪರೇಟಿವ್ ಆಗೈತೆ, ಎಲ್ಲ MRI ಎಲ್ಲ ಆಗೈತೆ. ಎಷ್ಟು ಆಕ್ಚುಲಿ ದುಡ್ಡು ಎಷ್ಟು ಇಸ್ಕೊಂಡ್ರು? ಮಾಮೂಲಿ ಅದು ತೋರಿಸ್ತೈತಲ್ಲ ಮೀಟರ್, ಅದು ಅಷ್ಟೇ ತಗೊಂಡಾರೆ. ಅಲ್ಲಿ ಬರ್ಲಿಕ್ಕೆ ತಯಾರಿದ್ದಿದ್ದಿಲ್ಲ, ಭಾಳ ದೂರ ಅಲ್ರಿ ಸರ್. ಅದಕ್ಕೆ ಇದು ಬಂದು ನಿಂತ ನಮ್ಮಂಥ ಪೇಷಂಟ್ಗಳಿಗೆ ಎಲ್ಲ ಎಷ್ಟು ತೊಂದರೆ ನೋಡಿ. ಗೌರ್ಮೆಂಟ್ ಇದೆಲ್ಲ ವಿಚಾರ ಮಾಡಬೇಕು. ಈಗ ಬಂದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಎಷ್ಟೊತ್ತಿಗೆ ಆಪರೇಷನ್ ಇರೋದು? ಈಗ 9 ಗಂಟೆ ಟೈಮಿಗೆ ಬರ್ತಾರೆ ಡಾಕ್ಟ್ರು. ಅದರಲ್ಲಿ ಬರ್ದಾರೆ ಟೈಮು 8 ನಿಂತ 9ಕ್ಕೆ. ಒಳಗಡೆ ಸೇರಿಸ್ಬೋದಿತ್ತಲ್ಲ, ಇಲ್ಲಿ ಕೂತ್ಕೊಂಡಿದ್ದೀರಾ? ಗೇಟ್ ಓಪನ್ ಮಾಡಿಲ್ಲ ಅಂತೇಳಿ ಇಲ್ಲಿ ಕೂತೀವಿ ಸರ್. ಅದಕ್ಕೆ ಒಟ್ಟಿನಲ್ಲಿ ಬಂದಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಮುಂಜಾನೆ ನಿಂತ ಪ್ರಾಬ್ಲಮ್ ಸರ್. ಇನ್ನು ಟೈಮ್ ಆದಂಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತೈತಿ. ಜನ್ಮಂತ ಜನ ಎಲ್ಲೆಲ್ಲೇ ಬರ್ತಾರೆ ದೂರ ನಿಂತ, ಅವ್ರಿಗೆ ಎಷ್ಟು ತೊಂದರೆ ಆಗ್ತೈತಿ. ಇದೆಲ್ಲ ಆವರಣದಲ್ಲಿ ಯಾವ್ದು ಆಟೋ ಗೀಟೋ ಓಡಾಡ್ತಾ ಇಲ್ವಾ? ಏನಿಲ್ಲ ಸರ್, ಎಲ್ಲ ಪ್ರೈವೇಟ್ಗಳು ಓಡಾಡ್ತಾವ, ಭಾಳ ಕಮ್ಮಿನೇ. ಏನು ಭಾಳ ಶೂನ್ಯ ಐತೆ ಬೆಂಗಳೂರು ನೋಡಿದ್ರೆ. ಇದು ಬಂದು ಪ್ರಭಾವನೆ. ಅಲ್ಲಿ ಗೌರ್ಮೆಂಟ್ ನಮ್ಮಂಥ ಪೇಷಂಟ್ಗಳು ಎಲ್ಲೆಲ್ಲೋ, ಕರ್ನಾಟಕ ಭಾಳ ದೊಡ್ಡದು, ಪೇಷಂಟ್ಗಳು ಬರ್ತಾರೆ, ಅವ್ರಿಗೆ ಎಷ್ಟು ತೊಂದರೆ ಆಗ್ತದೆ. ಇದೆಲ್ಲ ಗಮನದಲ್ಲಿ ಇಟ್ಟುಕೊಳ್ಬೇಕಿತ್ತು ಗೌರ್ಮೆಂಟ್. ಇದು ಒಬ್ಬ ತಂದೆಯ ಅಸಹಾಯಕತೆ. ನಿಜಕ್ಕೂ ಕೂಡ ಬಂದ್ ಮಾಡಲಿ, ಆದರೆ ಬಂದ್ನಿಂದಾಗಿ ಸಾರ್ವಜನಿಕರು ಉಂಟಾಗುವಂಥ ತೊಂದರೆ ಇದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡುತ್ತೆ. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀವಿ, ಈ ಮಗಳನ್ನು ಇವತ್ತು ಕರ್ಕೊಂಬಂದಿದ್ದಾರೆ. ಕರ್ಕೊಂಬರುವಂಥ ಸಂದರ್ಭದಲ್ಲಿ ಅನುಭವಿಸಿದಂಥ ತೊಳಲಾಟ ಇದೆಯಲ್ಲ, ಅದರ ಒಂದು ತೊಂದರೆ ಏನಿದೆ ಅದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅದು ತುಂಬ ಗಂಭೀರ ಆಯಿತು ಅಂತಂದರೆ ಪೇಷಂಟ್ಗಳ ಜೀವಕ್ಕೆ ಮಾರಕವಾಗುವಂಥ ಒಂದು ಸಾಧ್ಯತೆಗಳು ಇದ್ದೇ ಇರುತ್ತೆ. ಯಾಕಂದರೆ ಇವಾಗ ಅವ್ರು ಹೇಳೋಂಥ ಪ್ರಕಾರ ಈ ವಿಕ್ಟೋರಿಯಾ ಆಸ್ಪತ್ರೆ, ಅದೇ ರೀತಿ ಬೇರೆ ಬೇರೆ ಆಸ್ಪತ್ರೆಗಳೇನಿದೆ, ಆ ಒಂದು ಆಸ್ಪತ್ರೆ ಆವರಣದೊಳಗಡೆ ಆಟೋಗಳು, ಅದೇ ರೀತಿ ಓಲಾ ಊಬರ್ ಅಂತ ಇವು ಬರಲ್ಲ ಅನ್ನೋಂಥ ಒಂದು ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಇವತ್ತು ಬಂದಿರೋದ್ರಿಂದಾಗಿ ಯಾರಾದರೂ ಉದ್ರಿಕ್ತರು ಏನಾದರೂ ವೆಹಿಕಲ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದೆ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಸಹಾಯ ಮಾಡಕ್ಕೆ ಹೋಗಿ ನಾವ್ಯಾಕೆ ಇಕ್ಕಟ್ಟಿನಲ್ಲಿ ಸಿಲುಕೋಬೇಕು ಅನ್ನೋಂಥ ಒಂದು ಅವರ ಅಸಹಾಯಕತೆ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಪೇಷಂಟ್ಸ್ಗಳ ಮೇಲೆ ಇದು ತೊಂದರೆ ಆಗುವಂಥದ್ದು, ಅವರ ಸಂಬಂಧಿಗಳ ಮೇಲೆ ತೊಂದರೆ ಆಗುವಂಥದ್ದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಆಗಿರುವಂಥ ಆರೋಗ್ಯ ಸೇವೆಗೆ ಯಾವುದೇ ರೀತಿಯಲ್ಲಿ ತೊಂದರೆ ಉಂಟು ಮಾಡಿದ್ರು ಕೂಡ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಒಂದು ಮಾತನ್ನ, ಒಂದು ಅಭಯವನ್ನು ಕೂಡ ಪೊಲೀಸ್ ಇಲಾಖೆ ನೀಡಿರೋದ್ರಿಂದಾಗಿ ಟ್ಯಾಕ್ಸಿಗಳಿರ್ಬೋದು ಅಥವಾ ಆಟೋ ಚಾಲಕರಿರ್ಬೋದು ಯಾವುದೇ ರೀತಿಯಲ್ಲೂ ಕೂಡ ಆಸ್ಪತ್ರೆಗೆ ಪೇಷಂಟ್ಸ್ಗಳನ್ನು ಕರೆತರೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಂದೇಹ ಪಡುವಂಥ ಅಗತ್ಯನೇ ಇಲ್ಲ ಅನ್ನೋಂಥ ಮಾತನ್ನ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೀಗ ಸೂಗಣ್ಣ ಅವರಿದ್ದಾರೆ, ಅಲ್ಲಿ ರೋಗಿಯ ಸಂಬಂಧಿ. ನಮಸ್ತೆ ಸೂಗಣ್ಣ ಅವರೇ. ಸೂಗಣ್ಣ ಅವರೇ, ಈಗ ನಿಮ್ಮ ಸಂಬಂಧಿಯನ್ನ ಈಗ ಆಸ್ಪತ್ರೆ ಕರೆತರಬೇಕಾದ್ರೆ ಏನ್ ತೊಂದರೆ ಆಯ್ತು ನಿಮ್ಗೆ? ನಾವು ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ಒಂದು ಹಳ್ಳಿ ಸರ್, ಹೊನ್ನಕಿರ್ಣಿಗೆ ಅಂತೇಳಿ, ಮಗಳಿಗೆ ಆಪರೇಷನ್ ಐತೆ. ಕೇಳಿಸ್ತದೆ ಹೇಳಿ. ಬೇರೆ ಕಡೆ 1.5 ತಿಂಗಳಂತೂ ನಾವು ಅಲ್ಲಿ ತೋರಿಸಿ
ಪ್ರೈವೇಟ್ ನಲ್ಲಿ ಎಲ್ಲಿ ನೋಡಿದ್ರೆ 2 ಲಕ್ಷ ಹಂಗ ಹೇಳ್ತಾ ಇದ್ರು. ದೇವ್ರ ಪುಣ್ಯ ನಿಂತು ಒಬ್ರು ಗುಲ್ಬರ್ಗ ಜಯದೇವ್ ಆಸ್ಪತ್ರೆನಾಗ ಒಬ್ರು ಡಾಕ್ಟರ್ ಪರಿಚಯ ಇದ್ದವರು ನಮ್ಗೆ ಇಲ್ಲಿಗೆ ಕಳಿಸಿದ್ರು. ಬೆಂಗಳೂರಲ್ಲಿ ಹೋಗಿ ನಿಮ್ಗೆ ಆರೋಗ್ಯ ಕರ್ನಾಟಕ ಕಾರ್ಡ್ ಮಾಡಿಸಿ ಮತ್ತ ರಾಷನ್ ಕಾರ್ಡ್, ಎಲೆಕ್ಷನ್ ID ಪ್ರೂಫ್ ಎಲ್ಲ ತಗೊಂಡೋಗಿ ಹೋಗ್ರಿ, ಅಲ್ಲಿ ನಿಮಗ್ ಫ್ರೀ ಆಗ್ತದ. ನೀವು ಬೆಂಗಳೂರಿಗೆ ಯಾವಾಗ ಬಂದಿದ್ರಿ? ಬೆಂಗಳೂರಿಗೆ ಬಂದದ್ದು 5ನೇ ತಾರೀಕು ಹಂಗ್ ಬಂದಿವಿ ಸರ್. ಬಂದೀಗ ಎಲ್ಲಿ ಉಳ್ಕೊಂಡಿದ್ದೀರಾ? ಇಲ್ಲಿ ಫಸ್ಟ್ ನಿಮ್ಮ ಅನ್ಸಿಗೆ ಹೋಗಿದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಆಗ್ಲಿಲ್ಲ, ಮತ್ತೆ ಅಲ್ಲಿಂದ ಜಯದೇವ ಆಸ್ಪತ್ರೆ ಡಾಕ್ಟರ್ ಇಲ್ಲಿ ಕಳಿಸಿದ್ರು. ಅಲ್ಲ ಇವತ್ತು ಬೆಳಗ್ಗೆ ಎಲ್ಲಿ ನೀವು ಆಸ್ಪತ್ರೆಗೆ ವಿಕ್ಟೋರಿಯಾಗ ಬಂದಿದ್ದು? ನಾವು ಬನ್ನರಿಘಟ್ಟ ಬಂದಿವ್ರಿ. ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ರಿ ನೀವು? ಇಲ್ಲಿಗೆ ಆಸ್ಪತ್ರೆಗೆ. ಅಂದ್ರೆ ನೀವು ಅಲ್ಲಿಂದ ಸ್ವಲ್ಪ ತೊಂದರೆ ಯಾವ್ದೇ ಬಸ್ ಸಿಗ್ಲಿಲ್ಲ ಅಲ್ಲಿ? ಅಲ್ಲ, ಬನ್ನೇರುಘಟ್ಟದಲ್ಲಿ ಯಾವ್ದೇ ಬಸ್ ಸಿಗ್ಲಿಲ್ವಾ ನಿಮ್ಗೆ ಅಂತ? ಏನಿಲ್ಲ ಸರ್, ಏನು ರೋಡ್ ನಿರ್ಮಾಣ. ಟ್ಯಾಕ್ಸಿ ಸಿಕ್ತಾ? ಆಮೇಲೆ ಟ್ಯಾಕ್ಸಿ ಸಿಕ್ತಾ? ಆಮೇಲೆ ಈ ಆಟೋ ಐತಲ್ಲ ಸರ್, ಇದು ಅಂತ ಅದು ಒಂದು ಬಂತು. ಅವನು ಬಹಳ ರಿಕ್ವೆಸ್ಟ್ ಮಾಡಿ ಅಯ್ಯಪ್ಪ ಅಂದ್ರೆ ತಗೊಂಡ್ ಬಂದನ್ ಸರ್. ಅವನೇನು ದುಡ್ಡೇನು ಜಾಸ್ತಿ ತಗೊಳ್ಳಿಲ್ಲ, ಅಲ್ಲಿ ನಮ್ಗೆಲ್ಲ ತೊಂದರೆ. ಓಕೆ ಸುಗಣ್ಣ, ಧನ್ಯವಾದ ಮಾತನಾಡಿದಕ್ಕೆ. ಇದು ಸುಗಣ್ಣ ಅವರು ಬಹಳ ಕಷ್ಟಪಟ್ಟು ಟ್ಯೂಮರ್ ಪೇಷಂಟ್ ಇದ್ರು, ಅವ್ರನ್ನ ಕರ್ಕೊಂಡು ಬಂದ್ರು ಬನ್ನೇರುಘಟ್ಟದಿಂದ. ಈಗ ವಿಕ್ಟೋರಿಯಾಗೆ ಬಂದಿದ್ದಾರೆ, ಇನ್ನೇನು ಕೆಲ ಹೊತ್ತಲ್ಲೇ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ಎಸ್ಪೆಷಲಿ ರೋಗಿಗಳಿಗೆ, ವೃದ್ಧರಿಗೆ ಈ ರೀತಿಯಾದಂಥ ತೊಂದರೆಗಳು ಆಗ್ತಾ ಇದೆ. ಒಂದ್ ಕಡೆ ಪ್ರತಿಭಟನೆ ಈ ರೀತಿಯಾಗಿ ಸಾಗ್ತಾ ಇದೆ, ಬಹಳಷ್ಟು ಜನರಿಗೆ ತೊಂದರೆ ಆಗ್ತಿದ್ರು ಕೂಡ ಬಹಳಷ್ಟು ಕಡೆ ಪ್ರತಿಭಟನೆಗಳು ಬಹಳ ಒಂದು ಒಳ್ಳೆ ಬೆಂಬಲ ಸಿಗ್ತಾ ಇದೆ. ಇನ್ನು ದೇಶದ ಪ್ರಮುಖ ನಗರಗಳಲ್ಲಿ ತೈಲ ಬೆಲೆ ಎಷ್ಟಿದೆ ಬನ್ನಿ ನೋಡ್ಕೊಂಬರೋಣ. ಯಾವಾಗ ಎಷ್ಟು ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಈಗ ಯಾವ ನಗರಗಳಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ 83 ರೂಪಾಯಿ 36 ಪೈಸೆ, ಡೀಸೆಲ್ 74 ರೂಪಾಯಿ 95 ಪೈಸೆ. ಮುಂಬೈನಲ್ಲಿ ಬೆಂಗಳೂರಿಗಿಂತ ಜಾಸ್ತಿ ಇದೆ, 4 ರೂಪಾಯಿ 87 ರೂಪಾಯಿ 89 ಪೈಸೆ, 4 ರೂಪಾಯಿ ಜಾಸ್ತಿ ಇದೆ. ಇನ್ನು ಡೀಸೆಲ್ ಕೂಡ ಆಲ್ಮೋಸ್ಟ್ 3 ರೂಪಾಯಿ ಜಾಸ್ತಿ ಇದೆ, 77 ರೂಪಾಯಿ 9 ಪೈಸೆ. ಚೆನ್ನೈನಲ್ಲಿ 83.66, ಕೊಂಚ ಜಾಸ್ತಿ ಬೆಂಗಳೂರಿಂದ. ಇನ್ನು ಡೀಸೆಲ್ ಆಲ್ಮೋಸ್ಟ್ 2 ರೂಪಾಯಿ ಜಾಸ್ತಿ ಇದೆ ಅಂತ ಹೇಳಬೇಕು. ಚೆನ್ನೈನಲ್ಲಿ 76 ರೂಪಾಯಿ 75 ಪೈಸೆ ಇದೆ. ಇನ್ನು ರಾಜಧಾನಿ ದೆಹಲಿಯಲ್ಲಿ 80 ರೂಪಾಯಿ 38 ಪೈಸೆ ಪೆಟ್ರೋಲ್ಗೆ, 72 ರೂಪಾಯಿ 61 ಪೈಸೆ ಡೀಸೆಲ್ಗೆ. ಕೋಲ್ಕತ್ತಾದಲ್ಲಿ 83.27, ಇನ್ನು ಡೀಸೆಲ್ಗೆ 75 ರೂಪಾಯಿ 46 ಪೈಸೆ. ಹೈದರಾಬಾದ್ನಲ್ಲಿ 85 ರೂಪಾಯಿ 35 ಪೈಸೆ ಇದ್ರೆ ಡೀಸೆಲ್ಗೆ 78 ರೂಪಾಯಿ 49 ಪೈಸೆ ಹೈದರಾಬಾದ್ನಲ್ಲಿದೆ. ಇನ್ನು ಯಾವ ರೀತಿಯಾಗಿ ಏರಿಕೆ ಆಗ್ತಾ ಹೋಗಿದೆ ಅಂತ ನೀವು ನೋಡೋದಾದ್ರೆ, ಏಪ್ರಿಲ್ನಲ್ಲಿ ಆಲ್ಮೋಸ್ಟ್ 75 ರೂಪಾಯಿ ಇತ್ತು, 82 ಪೈಸೆ ಪೆಟ್ರೋಲ್ಗೆ. ಮೇನಲ್ಲಿ ಅದು 79 ರೂಪಾಯಿ 71 ಪೈಸೆ ಆಗುತ್ತೆ. ಜೂನ್ನಲ್ಲಿ 79 ರೂಪಾಯಿ 57 ಪೈಸೆಗೆ ಕೊಂಚ ಇಳಿಯುತ್ತೆ. ಡೀಸೆಲ್ 62 ರೂಪಾಯಿ 5 ಪೈಸೆ ಇತ್ತು ಏಪ್ರಿಲ್ನಲ್ಲಿ, ಮೇನಲ್ಲಿ 70 ರೂಪಾಯಿ 50 ಪೈಸೆ ಆಗುತ್ತೆ. ಜೂನ್ನಲ್ಲಿ ಕೊಂಚ ಕಡಿಮೆ ಆಗಿದೆ, 70 ರೂಪಾಯಿ 30 ಪೈಸೆ. ಇನ್ನು ಜುಲೈ ತಿಂಗಳಲ್ಲಿ 79 ರೂಪಾಯಿ 30 ಪೈಸೆ. ಅದೇ ರೀತಿಯಾಗಿ ಆಗಸ್ಟ್ನಲ್ಲಿ ಪೆಟ್ರೋಲ್ ರೇಟ್ 81 ರೂಪಾಯಿ 12 ಆಗಿದೆ. ಈಗ ಸದ್ಯಕ್ಕೆ 83 ರೂಪಾಯಿ ಆನ್ ಆವರೇಜ್ ಇಷ್ಟಾಗಿದೆ. ಇನ್ನು ಡೀಸೆಲ್ 73 ರೂಪಾಯಿ 64 ಪೈಸೆ ಜುಲೈನಲ್ಲಿ, ಆಗಸ್ಟ್ನಲ್ಲಿ 72 ರೂಪಾಯಿ 51 ಪೈಸೆ. ಇಂದು 74 ರೂಪಾಯಿ 91 ಪೈಸೆ ರೇಟ್ ಇದೆ. ನಿಮಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಕೊಡ್ತಾ ಇದೀವಿ. ಒಂದ್ ಕಡೆ ರೇಟ್ ಎಷ್ಟಿತ್ತು, ಎಷ್ಟಾಗಿದೆ, ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಜೊತೆಗೆ ರಿಯಾಲಿಟಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಪ್ರತಿಭಟನೆ ಆಗ್ತಾ ಇದೆ, ಜನಕ್ಕೆ ಎಷ್ಟು ತೊಂದರೆ ಆಗ್ತಿದೆ, ಇದು ಬಹಳ ಇಂಪಾರ್ಟೆಂಟ್.